ಈಗ ನಾವ್ ಹೋಗ್ತಿರೋದು ವಿರಾಟ್ ಚಿತ್ರದ ಅದ್ದೂರಿ ಸೆಟ್ ನ ನೋಡೋಕೆ. ಮೊದ್ಲೇ ಹೇಳಿದ್ನಲ್ಲ, ಆ ಸೆಟ್ ಇರೋದು ನಮ್ಮಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ. ಓಕೆ, ನಾವ್ ಲೆಟ್ಸ್ ಗೋ. ಈಗ ನಾವು ನಮ್ಮ ಬೆಂಗಳೂರನ್ನ ದಾಟಿ ಮಲೆನಾಡಿನ ಮಡಿಲು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಆ ಜರ್ನಿನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ದಾರಿಯುದ್ದಕ್ಕೂ ನಮ್ಗೆ ಕಾಣೋ ಪ್ರಕೃತಿ ರಮಣೀಯ ದೃಶ್ಯಗಳು ಕಣ್ಣಿಗೆ ಹಬ್ಬ. ಹಸಿರು ಕಾನನ್ನ ಕಾಫಿ ತೋಟದ ನಡುವೆ ಜಿಗ್ ಜಾಗ್ ರಸ್ತೆಯನ್ನ ಏರ್ತಾ ಹೋದ್ರೆ ಕರ್ನಾಟಕದ ಅತ್ಯಂತ ಎತ್ತರದ ಮನಮೋಹಕ ಬೆಟ್ಟ ಬಾಬಾ ಬುಡನ್ಗಿರಿ ನಮ್ಮನ್ನ ಆತ್ಮೀಯತೆಯಿಂದ ಸ್ವಾಗತಿಸಿತು. ಬೆಟ್ಟದ ತುದಿಯಲ್ಲಿ ಒಂದು ಸುಂದರ ಮನೆ ಮಿರಮಿರ ಮಿಂಚ್ತಾ ಇತ್ತು. ಅದೇ ನಾವು ನೋಡೋಕೆ ಹೊರಟಿದ್ದ ಕನಸಿನ ಮನೆ. ಕರೆಕ್ಷನ್ ಪ್ಲೀಸ್, ಇದು ಮನೆಯಲ್ಲ, ಅರಮನೆ. ಆಕಾಶದ ಪಕ್ಕದಲ್ಲೇ ಇದೆಯೇನೋ ಅನಿಸೋ ಈ ಅರಮನೆಯನ್ನ ನೋಡ್ತಾ ಇದ್ರೆ ಎಂತವನಿಗೂ ನಂಗೂ ಒಂದು ಇಂಥ ಮನೆ ಇರಬಾರ್ದಿತ್ತ ಅಂತ ಅನಿಸಿಯೇ ಅನ್ಸುತ್ತೆ. ಅಷ್ಟು ಅದ್ಭುತ ಲೊಕೇಶನ್ ನಲ್ಲಿರೋ ಈ ಅರಮನೆ ನಿಜಕ್ಕೂ ಅದ್ಭುತ ಸೃಷ್ಟಿ. ಹಾಗೆ ಈ ಕಲರ್ಫುಲ್ ಕನಸಿನ ಅರಮನೆಯನ್ನ ಕಟ್ಟಿದವ್ರು ಯಾರು ಅನ್ಕೊಂಡ್ರ? ಅವರೇ ಸ್ಯಾಂಡಲ್ವುಡ್ ನ ಫೇಮಸ್ ಆರ್ಟ್ ಡೈರೆಕ್ಟರ್ ಈಶ್ವರಿ ಕುಮಾರ್. ಬನ್ನಿ ಅವರನ್ನೇ ಮಾತನಾಡ್ಸೋಣ, ಏನ್ ಈ ಸೆಟ್ಟಿನ ಅರಮನೆಯ ವಿಶೇಷ ಅಂತ. ವಿಶೇಷತೆ ಅಂದ್ರೆ ಮಾಮೂಲಿ ಕಮರ್ಷಿಯಲ್ ಸೆಟ್ ಏನಲ್ಲ. ಒಂದು ಹೊರಗಡೆ ನೋಡಿದ್ರೆ ಒಂಥರ ಇರುತ್ತೆ, ಒಳಗಡೆ ಹೋದ್ರೆ ಒಂಥರ ಇರುತ್ತೆ. ಏನಂದ್ರೆ ಇದೊಂದು ಕಮರ್ಷಿಯಲ್ ಆಗಿ ಕಲರ್ಫುಲ್ ಸೆಟ್. ಕನ್ನಡದಲ್ಲಿ ಈ ಥರ ಸೆಟ್ಗಳು ನಿಮ್ಸೋದು ಭಾರಿ ಕಮ್ಮಿ. ಯಾಕೆಂದರೆ ಹೈ ಬಜೆಟ್ ಆಗುತ್ತೆ. 55 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್. ಆಮೇಲೆ ಏನೋ ಇಂಥ ಜಾಗಕ್ಕೆ ದುಡ್ಡು ಯಾಕೆ ಖರ್ಚಾಗುತ್ತೆ ಅಂದರೆ, ಈ ಜಾಗಕ್ಕೆ ಬಂದು ಹಾಕೋದೇ ಒಂದು 100 ಜನ ಕಾರ್ಪೆಂಟ್ರನ್ನೆಲ್ಲ ಇಟ್ಟು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದಾಗ ಹೆವಿ ಬಜೆಟ್ ಆಗುತ್ತೆ. ಸ್ಪೆಷಾಲಿಟಿ ಅಂದರೆ ನೀವು ನೋಡ್ಬೇಕು, ಹೇಳಬೇಕು. ಸ್ಪೆಷಾಲಿಟಿ ಅಂದರೆ ಹೊರಗಡೆ ಒಂಥರದೇ, ಇಂಟೀರಿಯಲ್ ಹೋದರೆ ಒಂದು ಕಮರ್ಷಿಯಲ್ ಗೆಸ್ಟ್ ಹೌಸ್. ಸ್ಪೆಷಾಲಿಟಿ ಅಂದರೆ ಟೋಟಲ್ ನೀವು ಇಂಟೀರಿಯಲ್ ನೋಡಿದಾಗ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಬಾಯಲ್ಲಿ ಹೇಳಿದ್ರಲ್ಲ, ಅದು ಜನ ನೋಡಿ ಹೇಳ್ಬೇಕು. ನಾವು ಸ್ಪೆಷಾಲಿಟಿ ನಾವು ಮಾಡಿದ್ದೆಲ್ಲ ನಮಗೆ ಸ್ಪೆಷಲ್ಲೇ, ಬಟ್ ಜನ ಚೆನ್ನಾಗಿದೆ ಅಂದರೆ ಅದು ಸ್ಪೆಷಲ್ ಆಗೋದು. ಮೇನ್ ಖರ್ಚು ಮಾಡೋದು ಒಂದು ಸ್ಪೆಷಲ್ ಪ್ರೊಡ್ಯೂಸರ್ಗಳು. ಈಗ ಕನ್ನಡದಲ್ಲಿ ಖರ್ಚು ಮಾಡೋದು ಕಮ್ಮಿ ಅಂತಲ್ಲ, ಈ ಕನ್ನಡದಲ್ಲಿ ಆ ಫೀಲಿಂಗ್ ಇಲ್ಲ ನಿಮಗೆ. ನೀವು ನೋಡ್ತಾ ಇರಿ, ನಾನು ಎಲ್ಲ ಸಿನಿಮಾ ಇನ್ನೂ 3 ಸಿನಿಮಾ ಮಾಡ್ತಾಯಿದ್ದೀನಿ, ಎಲ್ಲ ಹೈ ಬಜೆಟ್. ಅಷ್ಟರಲ್ಲಾಗ್ಲೇ ಸೆಟ್ಟಿಂದ ಹೊರ ಬಂದಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದು ಸಾರಥಿಯ ಜೊತೆ ಫೋಟೋ ತೆಗೆಸಿಕೊಂಡು ಫುಲ್ ಥ್ರಿಲ್ ಆಗಿದ್ರು. ಇಲ್ಲಿದ್ದ ರಮಣೀಯ ಸೀನ್ಗಳನ್ನ ಎಂಜಾಯ್ ಮಾಡ್ತಾ ಸೆಟ್ ನ ಹೊರಗೆಯೇ ಟ್ರಾಲಿಯ ಜೊತೆ ನಿಂತು ನಮ್ ಜೊತೆ ಮಾತನಾಡಿದ್ದು ವಿರಾಟ್ನ ನಿಜವಾದ ದರ್ಶನ ಮಾಡಿಸೋ ಚಿತ್ರದ ಕ್ಯಾಮರಾಮನ್. ಸಿನಿಮಾನು ನಾವು ಇನಿಷಿಯಲ್ ಲೈಕ್ ಫಸ್ಟ್ ಸ್ಟೇಜಲ್ಲಿ ಬರೋ ಥರನೇ ಇರುತ್ತೆ ಪ್ರತಿ ಸಿನಿಮಾನು. ಯಾಕಂದರೆ ಜನಗಳಿಗೂ ನಾವು ಒಂದು ಹೊಸತನ ತೋರಿಸಿದ್ರೆ ಈ ನಡುವೆ ಸಿನಿಮಾ ನೋಡೋಕೆ ಬರೋದು. ಸೊ ಆ ಒಂದು ನಿಟ್ಟಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ, ಪ್ರತಿಯೊಂದು ಸಿಚುವೇಶನ್ ಇರ್ಬೋದು, ಸೀನ್ಸ್ ಇರ್ಬೋದು, ಎಲ್ಲನೂ ಒಂದು ವಿಶ್ವ ಅನ್ನೋದಕ್ಕಿಂತ ವೆರೈಟಿ ಟ್ರೈ ಮಾಡ್ತಾ ಇರ್ತೀವಿ. ಐ ಥಿಂಕ್ ನಾವು ಹೋಪ್ ನಾವು ಮೋಸ್ಟ್ಲಿ ನಾವು ಅಂದ್ಕೊಂಡಿದ್ದು ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ಆ ಥರ ಲೊಕೇಶನ್ಸ್ ಸೆಲೆಕ್ಟ್ ಮಾಡಿ ಇವನ್ ಎಲ್ಲ ಸೀನ್ಸ್ ಹಂಗೆ ಮಾಡ್ಕೊಂಡು ಬರ್ತಾ ಇರೋದು. ಹೊರಗಡೆಯಿಂದ ಸಿಂಪಲ್ ಆಗಿ ಕಂಡ್ರು ಇಂಟೀರಿಯರ್ ಡಿಸೈನ್ ಅದ್ಭುತ ಅನಿಸೋ ಹಾಗಿತ್ತು.
ಒಳಗೆ ಕಾಲಿಟ್ರೆ ರೋಮಾಂಚನ ಅನ್ನಿಸೋ ಕಿಚನ್ ಎಲ್ಲವೂ ವಂಡರ್ಫುಲ್. ಬೈ ದ ಬೈ, ಈ ಅರಮನೆ ಮತ್ಯಾರ್ದು ಅಲ್ಲ, ವಿರಾಟ್ ಚಿತ್ರದ ವೀರ ದರ್ಶನ್ ರದ್ದು. ಹಾಗಂತ ಇದು ದರ್ಶನ್ ಸ್ವಂತ ಮನೆ ಅನ್ಕೋಬೇಡಿ. ಇದು ವಿರಾಟ್ ಚಿತ್ರಕ್ಕಾಗಿ 55 ಲಕ್ಷ ಖರ್ಚು ಮಾಡಿ ನಿರ್ಮಿಸಿರೋ ಅದ್ದೂರಿ ಅರಮನೆ. ಅಲ್ಲಿ ನಾವು ನೀವೆಲ್ಲ ಕುತೂಹಲದಿಂದ ಫುಲ್ ಖುಷಿಯಿಂದ ಕಾಯ್ತಾ ಇದ್ದ ಸ್ಯಾಂಡಲ್ವುಡ್ ನ ಸಾರ್ಥಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಪಾತ್ರದಲ್ಲಿ ಬ್ಯುಸಿ ಆಗಿದ್ರು. ಲೈಫ್ ಅಲ್ಲಿ ಗೌರವ, ಇಷ್ಟ, ಪ್ರೀತಿ ಅಂತ ಹಲವಾರು ಮಕ್ಕಳು. ನನಗೆ ನಿಮ್ಮೇಲಿರೋದು ನನ್ನ ತಾಯಿ ಬರ್ಡೇ ಒಂದೇ ದಿನ ನೀವು ಅಡುಗೆ ಮಾಡಿದ್ರು, ಕೇರ್ ತಗೊಂಡ್ರು, ಅದು ನಿಮ್ಮಲ್ಲೆಲ್ಲ ತಾಯಿ ಕಂಡ. ಅಲ್ಲಿ ದರ್ಶನ್ಗೆ ಸಾಥ್ ಕೊಡ್ತಿದ್ದ 3 ಬ್ಯೂಟಿಗಳ ಸೌಂದರ್ಯಕ್ಕೆ ಮಲೆನಾಡೆ ಒಂದು ಕ್ಷಣ ನಾಚಿ ನಿಂತಿತ್ತು. ವಿರಾಟ್ ವಿಶೇಷದ ಬಗ್ಗೆ ಬೆಂಗಳೂರಿನ ಬ್ಯೂಟಿ ಚೈತ್ರ ಸಸ್ಪೆನ್ಸ್ ಸೀನ್ ನಡುವೆಯೂ ಖುಷಿಯಾಗಿ ಮಾತನಾಡಿದ್ರು. ನನಗೊಂದು ಡ್ರೀಮ್ ಇತ್ತು, ಫಿಲ್ಮ್ ಫೀಲ್ಡಲ್ಲಿ ಬರಬೇಕು ಅಂತ. ಆ್ಯಂಡ್ ಫೈನಲಿ ನನ್ನ ಡ್ರೀಮ್ ಟ್ರೂ ಆಯಿತು ಆ್ಯಂಡ್ ಐ ಆಮ್ ಹಿಯರ್. ಸೊ ವಿರಾಟ್ ಅನ್ನೋ ಫ್ಯಾಮಿಲಿಲಿ ತುಂಬ ಖುಷಿಯಾಗಿದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಇಲ್ಲಿ 55 ಲಕ್ಷದ ಒಂದು ಹೌಸ್ ಸೆಟ್ ಮಾಡಿದ್ದಾರೆ. ಇಟ್ಸ್ ವಂಡರ್ಫುಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತೊಂದು ಇಂಪಾರ್ಟೆಂಟ್ ಸೀನ್ ನಡೀತಿದೆ ಇಡೀ ಫಿಲಮ್ದು, ಟೋಟಲ್ ಇಂಪಾರ್ಟೆಂಟ್ ಸೀನ್ ನಡೀತಿದೆ. ಸೊ ಐ ಆಮ್ ವೆರಿ ಕಂಫರ್ಟಬಲ್ ಹಿಯರ್. ಈಚ್ ಆ್ಯಂಡ್ ಎವ್ರಿ ಒನ್ ಆರ್ ವೆರಿ ಸಪೋರ್ಟಿವ್. ಆ್ಯಂಡ್ ನಮ್ಮ ಡೈರೆಕ್ಟರು ಅಷ್ಟೇ, ದರ್ಶನ್ ಸರು ಅಷ್ಟೇ, ಏನೇ ತಪ್ಪಿದ್ರೂ ತಿದ್ದಕ್ಕೆ ಇದು ಮಾಡ್ತಾರೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಕಂಫರ್ಟಬಲ್ ಹಿಯರ್. ಸೊ ನನ್ನ ಜರ್ನಿ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಐ ಡೋಂಟ್ ವಾಂಟ್ ದಿಸ್ ಟು ಎಂಡ್ ಅಪ್. ಸೊ ಲೆಟ್ಸ್ ಸಿ. ಅರಮನೆಯಂತಿದ್ದ ಸೆಟ್ನಲ್ಲಿ ಸಿಂಗರಿಸಿಕೊಂಡು ರಾಣಿಯರಂತೆ ಮಿಂಚುತ್ತಿದ್ದ 3 ಹೀರೋಯಿನ್ಗಳು ಒಬ್ಬರಿಗಿಂತ ಒಬ್ಬರು ಬ್ಯೂಟಿಫುಲ್ ಆಗಿ ಮಿಂಚುತ್ತಿದ್ದು ಶೂಟಿಂಗ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ತೆಲುಗಿನಲ್ಲಿ ನಟಿಸಿ ಸಕ್ಸಸ್ಫುಲ್ ಆಗಿರೋ ದೆಹಲಿ ಬೆಡಗಿ ಈಶಾ ಚಾವ್ಲಾ ವಿರಾಟ್ ಚಿತ್ರದಲ್ಲಿ ರಫ್ ಅಂಡ್ ಟಫ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಿದ್ದು ತಮ್ಮ ಚಿತ್ರದ ಕುರಿತು ನಮ್ ಜೊತೆ ಮಾತನಾಡಿದ್ರು. This movie basically connection is just as much. She's a very careless, rowdy sort of a character. She's in love with the hero because of his attitude and his manlyhood. So she follows him. That is the connection. Otherwise, she's literally stalking the hero. So like that. ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ನಿಂತು ಶೂಟಿಂಗ್ ಇದ್ರೂ ಸ್ವಲ್ಪನೂ ಟೆನ್ಷನ್ ಮಾಡ್ಕೊಳ್ದೆ ಎಂಜಾಯ್ ಮಾಡ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದ್ದೂರಿ ಸೆಟ್ನಲ್ಲಿದ್ದ 25 ಲಕ್ಷ ಬೆಲೆಯ ಅದ್ದೂರಿ ಕಾರ್ ಪೊಲಾರಿಸ್ನಲ್ಲಿ ಜಾಲಿ ರೈಡ್ ಮಾಡ್ತಾ ಎಂಜಾಯ್ ಮಾಡ್ತಿದ್ರು.
ಮಡಿಲಲ್ಲಿ ತಂಗಾಳಿಯ ಚಳಿಯಲ್ಲಿ ಕಣ್ಮನ ಸೆಳೆದ ಬಣ್ಣದ ಲೋಕ. ತಂಗಾಳಿಯಲ್ಲಿ ಮಿಂಚೋ ತಾರೆಗಳು ಮಾಣಿಕ್ಯಾಧಾರದಲ್ಲಿ ಒಂದು ಅದ್ಭುತ ರಮ್ಯಮಯ ಲೋಕವೇ ಸೃಷ್ಟಿಯಾಗಿತ್ತು. ಸೆಟ್ನಲ್ಲಿ ಸೈಲೆಂಟ್ ಆಗಿ ಕುಳಿತು ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದ ವಿರಾಟ್ ಚಿತ್ರದ ಸೂತ್ರಧಾರ ಎಚ್ ವಾಸು ಚಿತ್ರದ ಸ್ಪೆಷಾಲಿಟಿ ಕುರಿತು ನಮ್ ಜೊತೆ ಜೋಶ್ನಿಂದ ಮಾತನಾಡಿದ್ರು. ಈ ವಿರಾಟ್ಗೆ ಇದರಲ್ಲಿ 3 ರೂಪಗಳೊಂದಿಗೆ 3 ಜನ ಹೀರೋಯಿನ್ ಕೊಟ್ಟಿದ್ದೀವಿ. ಅದೇ ಥರ ಈ ಲೊಕೇಶನ್ ನೋಡ್ತಾ ಇದ್ದೀರಾ ನೀವು, ಇಷ್ಟು ತುಂಬ ರಿಸ್ಕಿ ಜಾಗದಲ್ಲಿ ಒಂದು ಸೆಟ್ ಹಾಕಿದ್ದೀವಿ. ಈ ಸೆಟ್ನ ನಮ್ಮ ನಿರ್ಮಾಪಕರು ತುಂಬ ಎಕ್ಸ್ಪೆನ್ಷಲಿ ಅಂದರೆ ತುಂಬ ಖರ್ಚು ಮಾಡೋದಂದ್ರೆ 55 ಲಕ್ಷ ರೂಪಾಯಿ ಬೀಳುತ್ತೆ. ಇದನ್ನು ತುಂಬಾ ಕಷ್ಟ ಬಿದ್ದು ನಾವು ಎಷ್ಟು ಲೊಕೇಶನ್ಗೆ ಎಷ್ಟು ಕಷ್ಟ ಬಿದ್ದು ಅದೇ ಥರ ಲೊಕೇಶನ್ ಈ ಒಂದು ಕಡದ ಜಾಗದಲ್ಲಿ ನಮ್ಮ ಈಶ್ವರಿ ಕುಮಾರ್ ನಮ್ಮ ಸಾರಥಿ ಸೆಟ್ ಹಾಕಿದ್ರು, ಈಗ ಶಿವಾದಲ್ಲಿ ಮಾಡಿದ್ದಾರೆ. ಈ ಸೆಟ್ಟನ್ನು ತುಂಬ ಶ್ರಮ ವಹಿಸಿ ಈ ಒಂದು ಜಾಗದಲ್ಲಿ ಮಾಡಿದ್ದಾರೆ. ಇದೇ ನಮ್ಮ ವಿರಾಟ್ಗೆ ಒಂದು ಹೊಸ ಹೊಸ ರೂಪಗಳು ಅಂತ ಹೇಳ್ಕೋಬೋದು. ಓಕೆ, ಈ ಸೆಟ್ ಇಷ್ಟೊಂದು ರಿಚ್ ಆಗಿದೆ ಅಂದರೆ ಈ ಸ್ಟೋರಿ ಸ್ಟಾರ್ ಕ್ಯಾಸ್ಟ್ ಎಲ್ಲ ಕೂಡ ರಿಚ್ ಆಗಿರಬೇಕು. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಅದೇ ಸರ್, ಈ ಆ್ಯಕ್ಚುಲಿ ಈ ಸಬ್ಜೆಕ್ಟೇ ನಿಮ್ಗೆ ಒಂಥರ ರಿಚ್ನೆಸ್ ಇದೆ. ಈ ಸಬ್ಜೆಕ್ಟಲ್ಲೇ ಪ್ರತಿಯೊಂದು ರಿಚ್ನೆಸ್ ಕೇಳುತ್ತೆ. ನಾನು ಇದರಲ್ಲಿ ಏನಿದೆ, ಒಂದು ಲೊಕೇಶನ್ ಇರ್ಬೋದು, ಒಂದು ಮನೆ ಇದಿರ್ಬೋದು, ಒಂದು ಯೂಸ್ ಮಾಡೋ ವೆಹಿಕಲ್ ಆಗಲಿ, ಪ್ರತಿಯೊಂದು ಇದರಲ್ಲಿ ರಿಚ್ನೆಸ್ ಆಗೇ ಇರುತ್ತೆ. ಅದೇ ಥರ ಸಬ್ಜೆಕ್ಟನ್ನೇ ಅಷ್ಟು ಡಿಮ್ಯಾಂಡ್ ಮಾಡುತ್ತೆ. ಸಬ್ಜೆಕ್ಟ್ ಅಷ್ಟು ರಿಚ್ನೆಸ್ ಆಗಿದೆ. ಓಕೆ, ಈ ಸ್ಟೋರಿ ಯಾವ ರೀತಿಯಲ್ಲಿ, ಸ್ಟೋರಿ ಆನ್ಲೈನ್ ಹೇಳೋದಾದರೆ ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಾ? ಅಂದರೆ ಇದರಲ್ಲಿ ಏನಂದರೆ ಸರ್, ಒಬ್ಬ ವ್ಯಕ್ತಿ 3 ಡೈಮೆನ್ಷನಲ್ಲಿ ಇದ್ದಾನೆ ಅನ್ನೋದನ್ನೇ ತೋರಿಸ್ಕೊಂಡು ಅದೇ ವಿರಾಟ ರೂಪ. ಒಂದು ಏನಂದರೆ ಅವನ ಬಿಗ್ನೆಸ್ಸಲ್ಲೂ ಅವನು ಅಷ್ಟೇ ಹೈ ಲೆವೆಲ್ ಇಡ್ತಾನೆ, ಅವನಷ್ಟೇ ಬ್ರಿಲಿಯಂಟು. ಸೊ ಫ್ರೆಂಡ್ಸ್ ಹತ್ರನೂ ಅವನು ಅದೇ ಥರನೇ ಇಡ್ತಾನೆ, ಅಷ್ಟೇ ಬ್ರಿಲಿಯಂಟು. ಪ್ರೀತಿ ಮಾಡೋರ ಹತ್ರ ಅಷ್ಟೇ ಬ್ರಿಲಿಯಂಟ್ ಆಗಿರ್ತಾನೆ, ತಾಯಿ ಹತ್ರ ಅದೇ ಬ್ರಿಲಿಯಂಟ್ ಆಗಿರ್ತಾನೆ. ಶೂಟಿಂಗ್ ನ ನಡುವೆ ಬ್ಯುಸಿಯಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ನಮ್ ಜೊತೆ ಬಂದು ಮಲೆನಾಡಿನ ತಪ್ಪಲಿನ ಜೊತೆಗೆ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ವಿರಾಟ್ನ ವಿಶೇಷಗಳನ್ನ ಹಂಚಿಕೊಂಡ್ರು. ಯುಗಾದಿ ವಿಶ್ ಕೂಡ ಮಾಡಿದ್ರು. ಈ ವಿರಾಟ್ನ ವಿಶೇಷ ಏನು ಸರ್? ವಿರಾಟ್ನ ವಿಶೇಷ ಅಂತಂದರೆ ಒಂದು ಔಟ್ ಆ್ಯಂಡ್ ಔಟ್ ಒಂದು ಕಮರ್ಷಿಯಲ್ ಮೂವಿ. ಒಂದು ಅಂಡರ್ ಕರೆಂಟ್ ಬಂದು ಈಗ ನಮ್ಮಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ ಕರೆಂಟು, ಸೊ ಅದೊಂದು ಮೇನ್ ಥೀಮ್ ಆಗಿ ಇಟ್ಕೊಂಡು ಮಾಡ್ತಾ ಇರೋವಂಥ ಸಬ್ಜೆಕ್ಟ್. ಓಕೆ, ವಿರಾಟ್ ಅಂತ ಹೆಸರು ಕೇಳಿದರೆ ಅಲ್ಲೊಂದು ಮಾಸ್ ಇದಿದೆ. ದರ್ಶನ್ ಅಂದರೆ ಮಾಸ್ ಜನ ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನು. ಈ ವಿರಾಟಲ್ಲಿ ಯಾವ ರೀತಿ ಮಾಸ್ ನಿಮ್ದು ಎಫೆಕ್ಟ್ ಇರುತ್ತೆ ಸರ್? ಒಂದೇನಂದರೆ ಮಾಸು ಕ್ಲಾಸು ಎಲ್ಲ ಇದೆ. ಆ್ಯಕ್ಚುಲಿ ಮಾಸ್ ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾ, ಅದಕ್ಕೆ ಏನೇನು ಎಲಿಮೆಂಟ್ಸ್ ಬೇಕು ಅದನ್ನೆಲ್ಲ ಹಾಕೊಂಡೇ ಮಾಡ್ತಾ ಇರೋದೊಂದು ಸಿನಿಮಾ. ಓಕೆ, ವಿರಾಟ್ ಅಂದರೆ ಈಗಾಗಲೇ ದರ್ಶನ್ ಅವರ ಸಿನಿಮಾಗಳಲ್ಲಿ ದರ್ಶನ್ ಒಂದರ ಹಿಂದೆ ಒಂದು ಹಿಟ್ಟನ್ನು ಕೊಡ್ತಾನೆ ಬಂದಿದ್ದಾರೆ. ವಿರಾಟಲ್ಲಿ ಯಾವ ರೀತಿ ದರ್ಶನ್ ಹಿಟ್ ಮಾಡ್ತಾರೆ? ಒಂದೇನಂದರೆ ಹಿಟ್ಟು ಫ್ಲಾಪು ನಾನು ಎರಡೂ ತಲೆಗಿಡ್ಕೊಳ್ಳಲ್ಲ ಸರ್. ಸಿನಿಮಾ ಹಿಟ್ ಆದರೆ ಹಿಟ್ಟು, ಫ್ಲಾಪ್ ಆದರೆ ಓಕೆ ಗುಡ್ ಆ್ಯಂಡ್ ಫೈನ್ ಅಂತ ಅಂದ್ಬಿಟ್ಟು ಹೋಗ್ತಾ ಇರಬೇಕು. ಸೊ ಒಂದೇನ ನಮ್ಮ ಪ್ರಯತ್ನ ಒಂದೊಳ್ಳೆ ಸಿನಿಮಾ ಮಾಡಬೇಕಂತ. ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿಗಳು ಮಾಡ್ತೀವಿ. ಅದಕ್ಕೆ ಎಷ್ಟು ನಮ್ಮ ಕಡೆಯಿಂದ ಎಫರ್ಟ್ ಇದೇ. ನೀವು ಹೇಳ್ತೀವಲ್ಲ ಹಿಟ್ಟು ಫ್ಲಾಪ್ ಅಂತೇಳಿ, ಹಿಟ್ ಸಿನಿಮಾಗೆ ಏನು ಎಫರ್ಟ್ ಹಾಕಿರ್ತೀವೋ ಫ್ಲಾಪ್ ಸಿನಿಮಾಗೆ ಅಷ್ಟೇ ಎಫರ್ಟ್ ಹಾಕಿರ್ತೀವಿ. ಸೊ ಒಂದೊಂದ್ಸಲಿ ಸಕ್ಸಸ್ ಆಗಲ್ಲ. ಸೊ ಎಲ್ಲ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ನಮ್ಮ ಕಡೆ ಇರೋಲ್ಲ. ಅದು ಅಭಿಮಾನಿಗಳು ನೋಡಿ ಅವ್ರಿಗೆ ಇಷ್ಟ ಆದರೆ ಇಷ್ಟ ಆಗುತ್ತೆ, ಇಲ್ಲ ಅಂದರೆ ಇಲ್ಲ, ಮುಗೀತು. ನೀವು ಎಲ್ಲ ಸಿನಿಮಾವನ್ನು ಒಪ್ಕೊಳ್ಳುವಾಗ ನಿಮ್ಮದೇ ಆದೊಂದು ನಿಮಗೆ ನಿಮ್ಮ ಮ್ಯಾನರಿಸಮ್ಗೆ ಹೊಂದಿಕೆ ಆಗುವಂಥ ಸಿನಿಮಾನೇ ಒಪ್ಕೋತೀರಾ. ಇದರಲ್ಲಿ ವಿರಾಟಲ್ಲಿ ನಿಮ್ಮ ಪಾತ್ರ ಏನಿದೆ, ನಿಮ್ಮ ಪಾತ್ರದ ವಿಶೇಷತೆ ಏನಿದೆ? ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಯಾಕಂದರೆ ಈಗಲೇ ನಾವು ಹೇಳ್ಬಿಟ್ರೆ ಆ ಪಾತ್ರದೊಂದು ಇಂಪಾರ್ಟೆನ್ಸ್ ಹೊಟ್ಟೋಗುತ್ತೆ. ಸೊ ಇನ್ನೇನು ನಾವೇನು ಆ್ಯಕ್ಚುಲಿ ಕದ್ದು ಮುಚ್ಚಿ ಏನೋ ಮಾಡ್ತಾರಲ್ಲ ಜನಗಳಿಗೋಸ್ಕರ, ಬಟ್ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳಿ ಕೀಪ್ ಅಪ್ ಮಾಡ್ತೀವಿ ಅಷ್ಟೇ. ಚಿತ್ರದಲ್ಲಿ ಬಬ್ಲಿ ಹುಡುಗಿಯಾಗಿ ದರ್ಶನ್ ರ ಮನ ಗೆಲ್ಲೋಕೆ ಹೊರಟಿದ್ದ ಯುಪಿ ಬೆಡಗಿ ವಿದಿಶಾ ಒಂದು ಸೂಪರ್ ಸ್ಟೈಲ್ ಜೊತೆ ವಿರಾಟ್ ವಿಶೇಷವನ್ನ ಹಂಚಿಕೊಂಡ್ರು. In Virat, I am playing Spurti's character, who is a very, very homely girl and who belongs to a very big family, very rich family, but still she is very down to earth, very much interested in social service type of things, and she has no attitude, not at all. She have very good relationship with hero's mother, and I mean audience will relate to themselves. My character is such type of character. ಪ್ರಕೃತಿ ರಮಣೀಯ ಸ್ಥಳದಲ್ಲಿ ಹಾಕಲಾಗಿದ್ದ ಅದ್ದೂರಿ ಸೆಟ್ನ ಬಗ್ಗೆ ಎಲ್ಲರೂ ಮೆಚ್ಚಿ ಕೊಂಡಾಡಿದ್ರು. ಕಲರ್ಫುಲ್ ಸೆಟ್ನ ಜೊತೆಗೆ ಅಲ್ಲೇ ಕಾಣುತ್ತಿದ್ದ ಸನ್ಸೆಟ್ನ ಕಣ್ತುಂಬಿಕೊಂಡು ಎಂಜಾಯ್ ಮಾಡಿದ್ರು.